ನೋಡಿದ್ರೆ ನಾನು ಕೂತ್ಕೊಂಡು ಸುಮ್ಮನೆ ಗಟ್ಟೆ ತಲೆಗೆ ಬಿಟ್ಟಿದೆ. ಆ ಫೈಟು ಆ ವಿಲನ್ ನೋಡಿರ್ತಾರೆ ಕಾರಲ್ಲಿ ಅಂಬರೀಷ್ ಇಷ್ಟವಾಗಿ ನೋಡ್ತೀವಿ. ಏನು ಪರ್ಫಾರ್ಮೆನ್ಸ್ ಕೆಲಸ ಮಾಡ್ತಿದ್ರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ರೆ. ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು. ಅದಾದಮೇಲೆ ಬೆಸ್ಟ್ 100ಕ್ಕೆ 85-90% ಮಾರ್ಕ್ಸ್ ಗ್ಯಾರಂಟಿ ಇದ್ದು ಮೊದಲನೇ ನಮ್ಗೆ ಗೊತ್ತಾಯಿತು. ನಾರಾಯಣ ಕೂಡ ನಾವು ಹತ್ತಿರ ಬಂಡವಾಳ ಮಿಸ್ ಇಲ್ಲ. ಇದು ಸ್ಟಾರ್ ಕ್ಯಾಚ್ ಯಾರು ಅಂತ ಬಂತು. ಶ್ರೇಯಸ್ ಮಗನು ಮಾತಿದ್ರು ಅವನ ನಾನೇ ಕಾಸ್ಟ್ ಫ್ರೀ ಮಾಡೋದು ಇರಬೇಕು. ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಅದು ವ್ಯಾಪಾರನೇ. ಮನೆ ಒಳಗಿದ್ರೆ ಮಾತ್ರ ಮಗ, ಮನೆಗೆ ಆಚೆ ಹೋದರೆ ಅವರೊಬ್ಬರ ಆರ್ಟಿಸ್ಟ್ ಅಷ್ಟೇ. ಅದನ್ನ ಪಾಲಿಸಿ ತುಂಬ ಕೆಲವರು ಎಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಹೈಯೆಸ್ಟ್ ಅನುಭವದಲ್ಲಿ ಹೊಸ ಕಾಲದಲ್ಲಿ ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಇಬ್ಬರೇ ಅಂತ ಕಾಣುತ್ತೆ. ಬೃಂದ ಯಾಕೆಂದರೆ ವಿಜಿ ಖ್ಯಾತ ನಿರ್ದೇಶಕರು, ವೆರಿ ಗುಡ್ ಪರ್ಫಾರ್ಮರು. ನಾವು ಫಸ್ಟು ವಿಜಿ ಹಾಕಿದ ಮುಂಚೆ ಬೇರೆ ಅವ್ರದ್ದು ಪಾತ್ರ ಯಾರೋ ಅಂದ್ಕೊಂಡು ಹುಡುಕ್ತಾ ಇದ್ವಿ. ನಾರಾಯಣ ಅವ್ರ ಕತೆ ಹೇಳಿದ್ರೆ ಸರ್ ಸಿನಿಮಾ ಕತೆ ಹೋಗ್ತಾ ಇರ್ತದೆ. ಖಡಕ್ಕಾಗಿರೋ ಒಂದು ಬೇಕು ಸರ್ ವ್ಯಕ್ತಿ ಯಾರು ಸರ್, ಯಾರು ಸರ್ ಮಾಡೋಣ ಈ ಥರ ಒಂದು ಯಾರು ದೊಡ್ಡ ಖಡಕ್ಕಿರೋದು ಸರ್. ಇಲ್ಲೇನಿದ್ದಾರೆ ಖಡಕ್ ದೊಡ್ಡದು ಸ್ಟ್ರಾಂಗ್ ಅಂದರೆ ದರ್ಶನು, ಸುದೀಪು, ವಿಜಿ, ಉಪೇಂದ್ರ, ಶಿವಣ್ಣ ಈ ಥರ ಇರ್ತಾರೆ. ಇನ್ಯಾರು ಬೇರೆ ಆಗಲ್ಲ ಸರ್, ಇದು ಬಿಟ್ಟು ಇನ್ಯಾರು ಇಲ್ಲ ಸರ್. ಅದು ಈ ಥರ ಈ ಪಾತ್ರಕ್ಕೆ ಸರ್ ಇಷ್ಟಂದ್ರೆ ಯಾರಾದ್ರೂ ಪರವಾಗಿಲ್ಲ ಏನ್ರಿ ನಮ್ಗೆ ಒಳ್ಳೆ ಕರ್ಕೊಂಡು ನಾರಾಯಣ ಸರ್ ಕರ್ಕೊಂಡು ನಿಂಗೆ ಅವತ್ತು ಅವ್ರು ಲಡ್ಡು ಇಲ್ಲೆಲ್ಲ ಮೈಸೂರು ಪಕ್ಕ ತಿರುಪತಿ ಲಡ್ಡು ತಿನ್ನಬೇಕು ಅಂತ ಕೇಳ್ತಾರೆ. ಸರಿ ಸರ್ ಆಯ್ತಂದು ಸರಿ. ಆಮೇಲೆ ನಮಗೆ ನಾವು ವಿಜಯ್ ನಮ್ಮ ಆತ್ಮೀಯರು, ಸ್ನೇಹಿತರು, ನಮ್ಮ ಒಳ್ಳೆ ಬ್ರದರ್ಸ್ ಇದ್ದಕ್ಕೆ ವಿಜಯ್ ಒಂದ್ಸತಿ ನಾರಾಯಣ ಸರ್ ಕತೆ ಅವರು ವಿಜಯ್ ಅವರು ಸುಲಭವಾಗಿ ಯಾರಿಗೂ ಯಾಕೆಂದ್ರೆ ಅವರೇ ಒಬ್ಬರು ನಿರ್ದೇಶಕರಾದ್ರಿಂದ ಯಾರು ಮಾಡಲ್ಲ ಸರ್ ಮಾಡೋಣ ಅಂತ. ಆಮೇಲೆ ಕೇವಲ ಸ್ನೇಹಿತರು ಶ್ರೇಯಸ್ಗೋಸ್ಕರ ಮಾಡೇ ಮಾಡ್ತೀವಿ ಸರ್, ತಲೆ ಕೆಡಿಸ್ಕೊಂಡು. ಶ್ರೇಯಸ್ ಅಂದ್ರೆ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ. ಆಮೇಲೆ